ಓಕೆ ಸ್ಟಾರ್ಟ್. ಸರ್ ಇದು ಮಾಂತೇಶ್ ರಜಪೂತ್ ಅಂತ ಹೇಳ್ರಿ ಮನಗುಳಿಯವರು. ಇಲ್ಲಿ ಕೇಂದ್ರ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ ಹುಡುಗಾಗ್ಯದ ಅಂತೇಳಿ ಒಂದು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಎಲ್ಲ ಪೊಲೀಸ್ ವ್ಯಾನ್ಗಳು ಎಲ್ಲ ಬಂದವ್ರಿ. ನಾವು ಕೂಡ ಅದರಲ್ಲಿ ಬಂಗಾರ ಅದು ಇದು ಸಾಲ ಮಾಡಿದ್ದೀವಿ, ಬಂಗಾರದು ಇಟ್ಟಿವಿ. ಅದೇನು ಸುರಕ್ಷಿತ ಆಯಿತೋ ಇಲ್ಲ ಅನ್ನೋದು ಗೊತ್ತಾಗೋದೈತಿ ನಾವು. ಹೀಗಾಗಿ ನಾವು ಕೂಡ ಇಲ್ಲೇ ನಿಂತೀವಿ, ಇಡೀ ಊರು ಜನನೂ ನಿಂತಿದ್ದಾರೆ. ಈ ಮನಗುಳಿ ರಾಷ್ಟ್ರೀಕೃತ ಬ್ಯಾಂಕ್ ಇದು ಒಂದೇ? ಹೌದು, ಇದು ಒಂದೇ ರೀ. ಸುತ್ತಮುತ್ತಲ ಎಲ್ಲ ಜನರು ಕೂಡ ಇಲ್ಲೇ ಬಂದು ಸುತ್ತಮುತ್ತ ಜನ ಇಲ್ಲಿ ಆಜು ಬಾಜು ಮನಗುಳಿಗೆ ಎಷ್ಟು ಹಳ್ಳಿ ಬರ್ತಾವೆ ಅದೆಲ್ಲರೂ ಕೂಡ ಇಲ್ಲೇ ವ್ಯವಹಾರ ಮಾಡೋದು. ಬಂಗಾರಗಳಿಟ್ಟು ಅಮೌಂಟ್ ತಗೋತಿರ್ತಾರೆ ಬ್ಯಾಂಕ್. ಹೌದು. ಈಗ ನಿಮಗೆ ಭಯ ಆಗಿದೆ. ನಿಮ್ದು ಎಷ್ಟಿತ್ತು ಬಂಗಾರ? ನಮ್ದು ಇಟ್ಟಿರು ಒಂದು 8-8 ತೊಲೆ ಬಂಗಾರ ಇಟ್ಟು. 8 ತೊಲೆ ಇಟ್ಟರೆ ನಿಮಗೆ ಯಾವಾಗ ಸುದ್ದಿ ಗೊತ್ತಾಯ್ತದೆ? ನಮಗೂ ಈಗ 3-4 ಗಂಟೆಗೆ ಸುದ್ದಿ ಗೊತ್ತಾಯ್ತು ರೀ. 4 ಗಂಟೆಗೆ ಸುದ್ದಿ ಗೊತ್ತಾಗಿರೋದು ನಾವು ಬಂದು ಕೂಡ ಇಲ್ಲಿ ನೋಡಾತೀವಿ ರೀ. ಆದ್ರೆ ಇನ್ನೂ ಏನು ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳು ಏನು ಹೇಳಿಲ್ಲ? ಏನು ಬಂದಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಮಾಂತೇಶ್ ರಜಪೂತ್. ಇದೇ ನಮ್ದು ಇಲ್ಲೇ ಮನಗುಳಿಗೆ ನಾವು ಇದು ಬಂಗಾರ ತೊಡಗ ನಾವು ಬಂದೇವ್ರಿ. ನಾವು ಇಲ್ಲೇ ಕೃಷಿ ಮಾಡಕ್ಕೆ ನಾವು ಬಂಗಾರ ಇಟ್ಟೇವ್ರಿ. ಈಗ ಒಂದು 2 ದಿವಸ ಆದ್ರೆ ಇಟ್ಟಿದ್ದು. ಬ್ಯಾಂಕ್ನಾಗ ವಿಶ್ವಾಸ ರಾಷ್ಟ್ರೀಕೃತ ಬ್ಯಾಂಕ್ ರೀ. ಇದು ಒಂದು ನಮ್ಮ ಮನಗುಳಿ ಏರಿಯಾದಾಗ ಒಂದು ರಾಷ್ಟ್ರೀಕೃತ ಕೆನರಾ ಬ್ಯಾಂಕ್ ಒಂದ ರೀ. ಇದ್ರಾಗ ಈಗ ತೊಡಗ ನಾವು ಇದು ಏನರ ಹೊಲ್ದಾಗ ಕೃಷಿ ಮಾಡಕ್ಕೆ ಈಗ ಮಳೆಗಾಲ ಚಲೋ ಆಗೈತ್ರಿ. ಅದಕ್ಕೆ ನಾವು ಕೃಷಿ ಮಾಡಕ್ಕೆ ಬಂಗಾರ ಅಡವಿ ಇಟ್ಟು ಇದು ಹೋಗಿ ನಾವು ಬೀಜ ಗೊಬ್ಬರ ತೊಗೊಂಡು ಇದು ಮಾಡ್ಬೇಕಂತ ಮಾಡೇವ್ರಿ. ಅದು ಲಾಕರ್ ಐತಿ, ಇದು ಐತಿ, ಅದು ಆಯ್ತು ನಾವು ಬಂಗಾರ ಇಟ್ಟೇವ್ರಿ. ಅದ ಈಗ ಇದಕ್ಕೂ ಶೇಪ್ ಇಲ್ಲ, ಏನು ಶೇಪ್ ಅಂದ್ರೆ ಎಷ್ಟು ತೊಲೆ ಇಟ್ರಿ ಬಂಗಾರ? ಎಷ್ಟು ತೊಲೆ ಇಟ್ರಿ? 10 ತೊಲೆ ಬಂಗಾರ ಇಟ್ಟೇವ್ರಿ. 10 ತೊಲೆ? ಹಾಂ ರೀ. ಇದು ಮನಗುಳಿ ಒಳಗೆ ಇರೋದು ಇದು ಒಂದೇ? ಮನಗುಳಿಗೆ ಒಂದ ರಾಷ್ಟ್ರೀಕೃತ ಬ್ಯಾಂಕ್ ರೀ. ಮತ್ತೆ ಬೇರೆದು ಎಲ್ಲಿ ಇಲ್ಲ. ಮಗ್ಗಲ್ ಮತ್ತೆ ಎಲ್ಲಿ ಇಲ್ಲ. ಬಾಗೇವಾಡಿ. ನಿಮ್ಮ ಹೆಸರು? ಗಣೇಶ್ ಆಟೋಡ್ರಿ.